ಬೆಂಗಳೂರಿನ ರಾಮಯ್ಯ ಯೂನಿವರ್ಸಿಟಿ ಆಫ್ ಅಪ್ಲೈಡ್ ಸೈನ್ಸ್ನಲ್ಲಿ ನಡೆದ ಘಟಿಕೋತ್ಸವದಲ್ಲಿ 2095 ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಲಾಯಿತು. ವಿದ್ಯಾಕಾಶಿ ಅಂತಲೇ ಖ್ಯಾತಿ ಪಡೆದಿರುವ ರಾಮಯ್ಯ ಯೂನಿವರ್ಸಿಟಿ ಶಿಕ್ಷಣಕ್ಕೆ ಹೆಸರುವಾಸಿ. ಪ್ರತಿ ವರ್ಷದಂತೆ ಈ ಬಾರಿ ಕೂಡ ಪದವಿ ಮುಗಿಸಿದ 2095 ಮಂದಿಗೆ ಪದವಿ ಪ್ರದಾನ ಮಾಡಲಾಯಿತು. ಅದರಲ್ಲಿ 50 ಜನ ಪಿಎಚ್ಡಿ, 698 ಸ್ನಾತಕೋತ್ತರ ಮತ್ತು 1347 ಪದವಿ ಹಂತದ್ದು ಪ್ರದಾನ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಕುಲಪತಿ ಎಂಆರ್ ಜಯರಾಮ್, ಸಮ ಕುಲಾಧಿಪತಿ ಕುಲ್ದೀಪ್ ಕುಮಾರ್, ಡೀನ್ ನವಕಾಂತ ಭಟ್ ಉಪಸ್ಥಿತರಿದ್ದರು. ಪದವಿ ಪಡೆದ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಸಂಭ್ರಮಿಸಿದರು. ಇದೇ ವೇಳೆ ಮಾತನಾಡಿದ ಕುಲಪತಿ ಜಯರಾಮ್, ಉದ್ದೇಶ, ಗುರಿ ಹಾಗೂ ವೃತ್ತಿ ಬೆಳವಣಿಗೆ ಮುಂದಿಟ್ಟುಕೊಂಡು ಜ್ಞಾನ ಪದವಿ ಪಡೆದಿದ್ದೀರಿ. ಪದವಿ ಅನ್ನೋದು ಕೇವಲ ಶೈಕ್ಷಣಿಕ ಗುರುತಷ್ಟೇ ಅಲ್ಲ, ಯಾರು ವಿಭಿನ್ನವಾಗಿ ಆಲೋಚನೆ ಮಾಡ್ತಾರೋ ಅವರಿಗೆ ಉತ್ತಮ ಭವಿಷ್ಯ ಇದೆ ಅಂತ ತಿಳಿಸಿದರು. Let me tell you, the journey in this last one decade has been exemplary good. From one faculty, we have now almost reached about 15 faculties. It is truly a multidisciplinary university, having engineering sciences, social sciences, and health sciences, from PhD to undergraduates, so to research. So we are a completely multidisciplinary university. The journey has been very interesting. We have our faculty has taken all the challenges. They have passed these hurdles, and they are looking forward for all the opportunities that are going to come forward. I think there is so much to do. We have a long way to go, and I'm sure that with ಸುದ್ದಿ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ನ ನಂತರ.